ಗುಡ್ ಮಾರ್ನಿಂಗ್. ನಾವು ಸ್ವಾತಂತ್ರ್ಯೋತ್ತರ ಪಾಠದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ನೋಡಿ ಆಗಿದೆ. ಸೊ ಅದನ್ನ ಯಾವ ರೀತಿಯಲ್ಲಿ ನ್ಯೂ ಇಂಡಿಯನ್ ಗವರ್ಮೆಂಟ್ ಅಥವಾ ಹೊಸದಾಗಿ ಬಂದಂತಹ ಭಾರತದ ಆಡಳಿತ ವ್ಯವಸ್ಥೆ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸ್ತಾ ಹೋಯ್ತು ಅನ್ನೋದನ್ನು ಸಹ ನೋಡಿದ್ದೇವೆ. ಮತೀಯ ಗಲಭೆ ಇರ್ಬೋದು, ನೆಕ್ಸ್ಟ್ ನಿರಾಶ್ರಿತರ ಸಮಸ್ಯೆ ಇರ್ಬೋದು. ಹೌದಾ, ನಿರಾಶ್ರಿತರ ಸಮಸ್ಯೆಗೆ ಸಂಬಂಧಿಸಿ ಕರ್ನಾಟಕದ ಯಾವ ಪ್ಲೇಸ್ ಅಲ್ಲಿ ಟಿಬೇಟಿಯನ್ನರಿಗೆ ಒಂದು ವಸತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಯಿತು ಭಾರತ ಸರ್ಕಾರ? ಕರ್ನಾಟಕದ ಯಾವ ಪ್ಲೇಸ್ ಅಲ್ಲಿ ಟಿಬೇಟಿಯನ್ಸ್ಗೆ ಅಂದ್ರೆ ಟಿಬೇಟಿಯನ್ ನಿರಾಶ್ರಿತರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ? ಬೈಲುಕುಪ್ಪೆ, ಮೈಸೂರು ಜಿಲ್ಲೆ. ಎಸ್ ಬೈಲುಕುಪ್ಪೆ. ಬೈಲುಕುಪ್ಪೆ ಪ್ಲೇಸ್ ಅಲ್ಲಿ ಅವರಿಗೆ ಸುಮಾರು ಜಮೀನು ಪ್ರದೇಶವನ್ನ ಕೊಟ್ಟು ಅವರಿಗೆ ಸುಮಾರು 3,000 ಎಕರೆಯಷ್ಟು ಜಮೀನನ್ನ ಅವರಿಗೆ ಕೊಟ್ಟು ಅವರಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದಂತಹ ಸಮಸ್ಯೆಯಲ್ಲಿ ನಾವು ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನ ನೋಡ್ತಾ ಇದ್ದೆವು. ಅದರಲ್ಲಿ ನಾನು ಪ್ರಮುಖ ವ್ಯಕ್ತಿಯನ್ನ ಹೇಳಿದ್ದೇನೆ, ಬರ್ದಿರ್ಬೋದು ನೀವು. ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವರು ಸ್ವತಂತ್ರ ಭಾರತದ ಪ್ರಥಮ ಗೃಹ ಮಂತ್ರಿಯೂ ಸಹ ಹೌದು. ಕಾಯ್ದೆ ಎಷ್ಟು ಸಂಸ್ಥಾನಗಳಿತ್ತು ಅಂತ ಸಹ ಹೇಳಿದ್ದೇನೆ. ಎಷ್ಟು ದೇಶೀಯ ಸಂಸ್ಥಾನಗಳಿತ್ತು? 562. ಎಸ್, ವೆರಿ ಗುಡ್. 562 ದೇಶೀಯ ಸಂಸ್ಥಾನಗಳು ಇತ್ತು. ಅವರಿಗೆ 1970 ಭಾರತದಲ್ಲಿ 3 ರೀತಿಯ ಆಪ್ಷನ್ಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಭಾರತ ಸೇರ್ಬೇಕು, ಇಲ್ಲ ಪಾಕಿಸ್ತಾನ ಸೇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಇರ್ಬೇಕು ಅಂತ ಹೇಳಿ 3 ಆಪ್ಷನ್ಸ್ ಅನ್ನ ಕೊಡ್ತದೆ. ಸೊ ಅದೇ ರೀತಿಯಲ್ಲಿ ಇಂಡಿಯನ್ ಗವರ್ಮೆಂಟ್ ಅಥವಾ ಭಾರತ ಒಂದು ಆಫರ್ ಅನ್ನ ಕೊಡ್ತದೆ ಅವರಿಗೆ, ಕೆಲವೊಂದು ಎಲ್ಲಾ ರೀತಿಯ ಒಂದು ಆಹ್ವಾನವನ್ನ ಕೊಡುವಂತದ್ದು. ಸೊ ಯಾರೆಲ್ಲ ಭಾರತದ ಜೊತೆ ವಿಲೀನ ಆಗ್ತಾರೋ ಅವರಿಗೆ ರಾಜ್ಯಾಧ್ಯಾಯವನ್ನ ಆಧರಿಸಿ ರಾಜಧನವನ್ನ ನಿಗದಿಪಡಿಸಿತ್ತು. ಅದನ್ನ ಎಲ್ಲಿ ತನಕ ನಿಗದಿಪಡಿಸ್ತದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲಿಂದ 1971 ತನಕ ಆ ಒಂದು ರಾಜಧನವನ್ನ ನಿಗದಿಪಡಿಸ್ತದೆ. ಅಲ್ಲಿ ತನಕ ಯಾರೆಲ್ಲ ಸೇರಿರ್ತಾರೆ ಅಲ್ಲಿ ತನಕ. ಸೊ ಅದಾದ್ಮೇಲೆ ಅದನ್ನ ಅಲ್ಲಿಗೆ ರದ್ದುಗೊಳಿಸ್ತದೆ. ಸೊ ನೆಕ್ಸ್ಟ್, ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಪ್ರತಿರೋಧ ವ್ಯಕ್ತ ಆಗ್ತದೆ. ಸೊ ಅದು ಯಾವ್ದೆಲ್ಲ ಅಂದ್ರೆ ಜುನಾಗಢ, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಈ 3 ಸಂಸ್ಥಾನಗಳಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನೆನಪಿಟ್ಟುಕೊಳ್ಳಿ. ಜುನಾಗಢ, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಜುನಾಗಢ, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಈ 3 ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸಲಿಕ್ಕೆ ಸ್ವಲ್ಪ ಕಷ್ಟ ಆದಂತದ್ದು. ಆಯ್ತಾ? ಸೊ ಅದನ್ನ ಸರಿಯಾಗಿ ನಿಭಾಯಿಸಿದವರೇ ಉಕ್ಕಿನ ಮನುಷ್ಯರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವರು ಯಾವ ರೀತಿಯಲ್ಲಿ ಅದನ್ನ ನಿಭಾಯಿಸಿದ್ರು ಅಂತ ಹೇಳಿ ನೋಡುವ. ಸೊ ಅದರಲ್ಲಿ ಫಸ್ಟ್ ಒನ್ ನಾವು ನೋಡ್ಲಿಕ್ಕಿರುವಂತದ್ದು ಇದೆಲ್ಲ ಆಗಿದೆ. ಹೈದರಾಬಾದ್ ಸಂಸ್ಥಾನವನ್ನ ಯಾವ ರೀತಿಯಲ್ಲಿ ಭಾರತದ ಜೊತೆಯಲ್ಲಿ ವಿಲೀನ, ಅಂದ್ರೆ ಅದು ನೋಡಿ, ಹೈದರಾಬಾದ್ ಅನ್ನುವಂಥದ್ದು ಗೊತ್ತು ನಿಮಗೆ, ಸೌತ್ ಇಂಡಿಯಾದಲ್ಲಿ ಬರುವಂತಹ ಪ್ಲೇಸ್. ಹೌದಾ? ಸೊ ಆ ಪ್ಲೇಸ್ ಅನ್ನ ಭಾರತದ ಜೊತೆಯಲ್ಲಿ ಸೇರಿಸಲೇಬೇಕು, ಯಾಕೆಂದ್ರೆ ಅದು ಭಾರತದ ಮಧ್ಯಭಾಗದಲ್ಲಿದೆ. ಹೌದಾ? ಸೊ ಭಾರತದ ಜೊತೆಯಲ್ಲಿ ಸೇರಿಸುವಂತದ್ದು ಅನಿವಾರ್ಯವಾಗಿತ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿಯ ನಿಜಾಮನದ್ದು ಪ್ರಾಬ್ಲಮ್ ಆಗಿರುವಂತದ್ದು. ಹೈದರಾಬಾದ್ ಅಲ್ಲಿ ಆಡಳಿತ ಮಾಡ್ತಿದ್ದ ನಿಜಾಮರು. ಹೌದಾ? ನಿಜಾಮ್ ಒಂದು ಪ್ರಾಬ್ಲಮ್ ಆಗಿದ್ದಂಥದ್ದು. ಅಲ್ಲಿರುವಂತಹ ಪ್ರಜೆಗಳಿಗೇನು ಸಮಸ್ಯೆ ಇದ್ದಿರ್ಲಿಲ್ಲ. ಸೊ ನಿಜಾಮನಿಗೆ ಸಮಸ್ಯೆ ಆಗಿದ್ದ ಕಾರಣ ಅದನ್ನು ಅನಿವಾರ್ಯವಾಗಿ ಭಾರತದ ಜೊತೆಯಲ್ಲಿ ವಿಲೀನೀಕರಣಗೊಳಿಸುವಂತ ಅನಿವಾರ್ಯವಾಗಿತ್ತು. ಸೊ ಆ ಪ್ರಕ್ರಿಯೆಯನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಮಾಡ್ತದೆ. ಸೊ ಅಲ್ಲಿ ಯಾರು ನಿಜಾಮನಾಗಿದ್ದಂಥವನು ಯಾರು ಅಂತ ಹೇಳಿದ್ರೆ, ಮೀರ್ ಉಸ್ಮಾನ್ನ ಅಧೀನದಲ್ಲಿ ಇದ್ದದ್ದು. ಆ ಒಂದು ನಿಜಾಮನ ಹೆಸರು ಬರ್ಕೊಳ್ಳಿ. ಹೆಸರನ್ನೊಂದು ಬರ್ಕೊಳ್ಳಿ, ಆಯ್ತಾ? ಸೊ ಈ ಸಂಸ್ಥಾ ನಿಜಾಮನ ಅಧೀನದಲ್ಲಿತ್ತು. ಈತನು ಸ್ವತಂತ್ರವಾಗಿ ಅವನು ಇಂಡಿಪೆಂಡೆಂಟ್, ಪಾಕಿಸ್ತಾನ ಜೊತೆ ಸೇರುದಿಲ್ಲ, ಭಾರತದ ಜೊತೆಯೂ ಸೇರುದಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ವತಂತ್ರವಾಗಿ ಉದ್ದೇಶದಿಂದ ಭಾರತಕ್ಕೆ ಸೇರ್ಲಿಕ್ಕೆ ನಿರಾಕರಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ನೇತೃತ್ವದಲ್ಲಿ ತೆಲಂಗಾಣದ ಒಂದು ರೈತರ ಸಂಘ ಇರ್ತದೆ. ಅವ್ರು ರೈತರ ಶಸ್ತ್ರಾಸ್ತ್ರ ಹೋರಾಟ, ಅವರು ವಿತ್ ವೆಪನ್ಸ್, ಹಿಂಸಾತ್ಮಕವಾದಂತಹ ಕೃತ್ಯ, ಹಿಂಸಾತ್ಮಕವಾಗಿ ಹೋರಾಟವನ್ನ ಮಾಡ್ತಾರೆ. ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೀತಾ ಇರ್ತದೆ ಅಲ್ಲಿ. ಆಯ್ತಾ? ಅಂದ್ರೆ ರೈತ ಪರವಾದಂತಹ ಕಮ್ಯುನಿಸ್ಟ್ ನೇತೃತ್ವದ ಒಂದು ಹೋರಾಟ. ಅಲ್ಲಿರುವಂತಹ ನಿಜಾಮ ಮತ್ತು
ಜಮೀನ್ದಾರರ ವಿರುದ್ಧ ನಡೀತಾ ಇರ್ತದೆ. ನಿಜಾಮನ ಕ್ರೂರ ಪಡೆಯಾದಂತಹ ರಜಾಕರ ಬಗೆಗೆ ಜನತೆಯಲ್ಲಿ ವ್ಯಾಪಕವಾದಂತಹ ಪ್ರತಿರೋಧವಿತ್ತು. ಆಗ ಭಾರತ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮೀಡಿಯೇಟರ್ ಆಗಿ ಅಲ್ಲಿ ಎಂಟ್ರಿ ಆಗ್ತದೆ. ಭಾರತ ಸರ್ಕಾರ ತನ್ನ ಸೈನ್ಯವನ್ನು ಅಲ್ಲಿ ಕಳಿಸಿಕೊಡ್ತದೆ. ಯಾಕೆಂದ್ರೆ ಜನರಿಗೆ ನಿಜಾಮನ ವಿರುದ್ಧ ನಿಜಾಮನ ಅಥವಾ ಅವನೊಂದು ಕೆಲವೊಂದು ಆಡಳಿತದ ಪ್ರಕ್ರಿಯೆಗಳಿದೆ, ಅದು ಇಷ್ಟ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಜನತೆಯ ಪರವಾಗಿ ಭಾರತ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಅಲ್ಲಿಗೆ ತನ್ನ ಸೇನೆಯನ್ನ ಕಳುಹಿಸಿಕೊಡ್ತದೆ. ಕಳುಹಿಸಿಕೊಟ್ಟು ಹೈದರಾಬಾದ್ ಸಂಸ್ಥಾನವನ್ನ 1948 ಅಂದ್ರೆ ವಿದಿನ್ 1 year ಅಲ್ಲಿ ಭಾರತ ಜೊತೆಯಲ್ಲಿ ವಿಲೀನೀಕರಣಗೊಳಿಸ್ತದೆ. ಸೊ ಈ ರೀತಿಯಲ್ಲಿ ಅಲ್ಲಿಗೆ ಹೈದರಾಬಾದ್ ಸಮಸ್ಯೆ ಪರಿಹಾರ ಆಗ್ತದೆ. ಇದನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಬಹಳ ಯಶಸ್ವಿಯಾಗಿ ನೆರವೇರಿಸ್ತಾರೆ. ವಿದಿನ್ 1 year ಅಲ್ಲಿ ಅದನ್ನ ಅವರು ನೆರವೇರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಅಲ್ಲಿ ಜಮೀನ್ದಾರರು ಮತ್ತು ನಿಜಾಮನ ವಿರುದ್ಧ ರೈತರ ಒಂದು ಹೋರಾಟ ನಡೆಸ್ತಾ ಇರ್ತದೆ. ಸೊ ನಿಜಾಮನ ಆಡಳಿತವನ್ನ ಕೊಳೆಗೊಳಿಸ್ಲಿಕ್ಕೆ ಭಾರತ ಸರ್ಕಾರ ಸೈನ್ಯವನ್ನ ಕಳುಹಿಸಿ 1948 ಅದನ್ನ ಬರ್ಕೊಳ್ಳಿ. ರಕ್ಷಿತಾ ಮ್ಯೂಟ್ ಮಾಡಮ್ಮ. ಎಸ್, ಓಕೆ. ಸಾರಿ, 1948 ಹೈದರಾಬಾದ್ ಭಾರತ ಜೊತೆಲಿ ವಿಲೀನೀಕರಣ ಆಯ್ತು ಅಂತ ಇಸವಿ ಬರ್ಕೊಳ್ಳಿ, ಆಯ್ತಾ? ಅದನ್ನೊಂದು ಕೇಳ್ಬಹುದು. ಸಾವಿರದ 1948 ಹೈದರಾಬಾದ್ ಭಾರತದ ಜೊತೆಯಲ್ಲಿ ವಿಲೀನೀಕರಣವಾಯಿತು. ಅಂದ್ರೆ ಭಾರತದ ಸೇನೆ ಅಲ್ಲಿ ಮಧ್ಯ ಪ್ರವೇಶವನ್ನ ಮಾಡಿತು ಅಂತ ಅದರ ಅರ್ಥ. ಇದು ಹೈದರಾಬಾದ್ ಸಂಸ್ಥಾನದ ಬಗ್ಗೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ಜುನಾಗಢ. ಇದು ನೋಡಿ, ಪೋಸ್ಟ್ ಪಾಲಿಸಿ ಆಕ್ಷನ್ 17 September 1948 ಆನ್ವರ್ಡ್ಸ್. ಅಂದ್ರೆ 17 September 1948 ಆನ್ವರ್ಡ್ಸ್ ಇಂದ ಅಲ್ಲಿ ಭಾರತದ ಫ್ಲಾಗ್ ಬಂದದ್ದು. ಅಲ್ಲಿ ತನಕ ನೋಡಿ ಹೈದರಾಬಾದ್ ಸ್ಟೇಟ್ ಆಗಿತ್ತದು. ಫಸ್ಟ್ ಚಿತ್ರ ಮತ್ತು ಸೆಕೆಂಡ್ ಚಿತ್ರಕ್ಕೆ there is a difference. ನೋಡಿ ಅಲ್ಲಿ ಫಸ್ಟ್ ಚಿತ್ರದಲ್ಲಿ ಕೆಳಗುಂಟು for a 1 year 1 month and 2 days ಹೈದರಾಬಾದ್ ಸ್ಟೇಟ್ didn't join India. ಅಂದ್ರೆ ಅಲ್ಲಿ ತನಕ ಜಾಯಿನ್ ಆಗಿರ್ಲಿಲ್ಲ ಹೈದರಾಬಾದ್, ಅದರ ನಂತರ ಜಾಯಿನ್ ಆದದ್ದು ಅಂತ ಹೇಳಿ. ನೆಕ್ಸ್ಟ್ ಜುನಾಗಢ, ಸೈಡ್ ರೀಡಿಂಗ್. ಜುನಾಗಢ. ಸೊ ಜುನಾಗಢದಲ್ಲಿ ಬರುವಂತದ್ದು ನವಾಬ. ಹೈದರಾಬಾದ್ ಅಲ್ಲಿ ನಿಜಾಮ ಬಂದ್ರೆ ಇಲ್ಲಿ ಬರುವಂತದ್ದು ನವಾಬ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಜುನಾಗಢದ ಸಂಸ್ಥಾನವು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲಿಕ್ಕೆ ಇಚ್ಛಿಸಿ ವಿಲೀನೀಕರಣ ಕಾನೂನಿಗೆ ಸಹಿ ಹಾಕ್ತಾನೆ ಜುನಾಗಢದವನು. ಆದ್ರೆ ಅಲ್ಲಿ ಸಹ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಸಹ ಪ್ರಜೆಗಳದ್ದು ವಿರೋಧ ಆಯ್ತಾ. ಆಗ ಪ್ರಜೆಗಳು ಆತನ ವಿರುದ್ಧ ತಿರುಗಿ ಬೀಳ್ತಾರೆ. ಇದನ್ನ ಎದುರಿಸ್ಲಿಕ್ಕಾಗದೆ ನವಾಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಸ್ಟೇಟ್ ಅನ್ನೇ ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ, ಎಸ್ಕೇಪ್ ಆಗಿ ಬಿಡ್ತಾನೆ. ಸೊ ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತದೆ. ರಿಕ್ವೆಸ್ಟ್ ಮಾಡಿ ಅಲ್ಲಿಗೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿಯನ್ನ ಕಳುಹಿಸಿಕೊಡ್ತದೆ. ಇಂಡಿಯನ್ ಆರ್ಮಿಯಲ್ಲಿ ಕಳುಹಿಸಿಕೊಟ್ಟು ಅಲ್ಲಿ ಶಾಂತಿ ಸ್ಥಾಪನೆ ಮಾಡೋದ್ರ ಮೂಲಕ 1949 ಜುನಾಗಢವು ಸಹ ಭಾರತದ ಜೊತೆ ಸೇರ್ತದೆ. ವಿಷಯ ಇಷ್ಟೇ, ಜುನಾಗಢ ಹೇಗೆ ಸೇರಿತು? ಜುನಾಗಢದ ನವಾಬನಿಗೆ ಪಾಕಿಸ್ತಾನ ಸೇರ್ಲಿಕ್ಕೆ ಇಚ್ಛೆ ಇರ್ತದೆ, ಆದ್ರೆ ಅಲ್ಲಿಯ ಪ್ರಜೆಗಳಿಗೆ ಪಾಕಿಸ್ತಾನ ಸೇರ್ಲಿಕ್ಕೆ ಇಚ್ಛೆ ಇರುವುದಿಲ್ಲ. ಅಲ್ಲಿ ವಿರೋಧ ವ್ಯಕ್ತ ಆಗ್ತದೆ. ಆ ಸಂದರ್ಭದಲ್ಲಿ ನವಾಬ ಜುನಾಗಢವನ್ನ ಬಿಟ್ಟು ಅಲ್ಲಿಂದ ಪಲಾಯನ ಆಗ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿಯ ದಿವಾನರು ಭಾರತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದ್ರ ಮೂಲಕ ಭಾರತದ ಸೇನೆ ಅಲ್ಲಿಗೆ ಜುನಾಗಢಗೆ ಪ್ರವೇಶಿಸಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡೋದ್ರ ಮೂಲಕ 1949 ಜುನಾಗಢವನ್ನ ಭಾರತಕ್ಕೆ ಸೇರಿಸಲಾಗ್ತದೆ. ಸೊ ನೀವು ಇಷ್ಟೇ ಬರೆದ್ರಾಯ್ತು, ಜುನಾಗಢವನ್ನು 1949 ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯ್ತು ಅಂತ. ಜುನಾಗಢವು 1949 ಭಾರತ ಒಕ್ಕೂಟವನ್ನ ಸೇರ್ಪಡೆ ಆಯ್ತು. ನೆಕ್ಸ್ಟ್ ಜುನಾಗಢ ಆದ್ಮೇಲೆ ಬರುವಂತದ್ದೇ
ಅದೇ ಏನು ಬಹಳ ಸ್ಪೆಷಲ್ ಆಗಿದ್ದಂತಹ, ಬೇಕಿದ್ರೆ ಬರ್ಕೊಳ್ಳಿ ಅವನ ಹೆಸರು, ಮಹಮ್ಮದ್ ಖಾನ್ ರಸೂಲ್ ಖಾನ್ಜಿ, ಜುನಾಗಢದ ನವಾಬನ ಹೆಸರು. NTS ಗೆ ಬೇಕಿದ್ರೆ ಬರ್ಕೊಳ್ಳಿ ಅದನ್ನ, ಬೇಕಾದವರು ಯಾರಿದ್ದದ್ದು ಅಂತ ಹೇಳಿ. ಆಯ್ತಲ್ಲ. ನೆಕ್ಸ್ಟ್ ಬರುವಂತದ್ದೇ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಇದು ನೋಡಿ, ಆವಾಗ 1947 ಅಲ್ಲಿ ಆದಂತಹ ಪ್ರಾಬ್ಲಮ್ ಇವಾಗ್ಲೂ ಸಹ ನಾವು ಫೇಸ್ ಮಾಡ್ತಿರೋದು. ಇವಾಗ್ಲೂ ಸಹ ದಿನ ಆ ಒಂದು ಪ್ಲೇಸ್ ಅಲ್ಲಿ ಭಾರತೀಯರು ಹುತಾತ್ಮರಾಗ್ತಾ ಇರುವಂತದ್ದು, ಭಾರತೀಯ ಕುಟುಂಬ ಹುತಾತ್ಮರಾಗ್ತಿರೋದನ್ನು ನಾವು ನೋಡ್ತಾ ಇರ್ತೇವೆ. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ನಮಗೆ ಆ ನ್ಯೂಸ್ ಸಿಕ್ಕೇ ಸಿಗ್ತದೆ ಇತ್ತೀಚಿನ ದಿನಗಳಲ್ಲಿ. ಹೌದಾ, ಇದು ಆವಾಗ ಉದ್ಭವವಾದಂತಹ ಒಂದು ಸಮಸ್ಯೆ. ಸೊ ಯಾರಲ್ಲಿ ರಾಜನಾಗಿದ್ದ, ಯಾರದ್ದು ಡಿಸಿಷನ್ ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ರಾಜ ಹರಿಸಿಂಗ್. ರಾಜ ಹರಿಸಿಂಗ್ ಅಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಡಿಸಿಷನ್ ಏನಾಗಿತ್ತು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್, ಅಂದ್ರೆ ಸ್ವತಂತ್ರವಾಗಿರುವಂತಹ ನಿರ್ಧಾರವನ್ನ ಮಾಡ್ತಾನೆ. ಅವನ ಹೆಸರು ಬರೀರಿ, ಅದು ಇಂಪಾರ್ಟೆಂಟ್ ಮಕ್ಳೇ, ಕೇಳ್ತಾರೆ ಕೆಲವೊಂದ್ಸಲ. ಕಾಶ್ಮೀರದ ರಾಜ, ಜಮ್ಮು ಕಾಶ್ಮೀರದ ರಾಜ ಯಾರಾಗಿದ್ದ ಅಂತ ಹೇಳಿದ್ರೆ ರಾಜ ಹರಿಸಿಂಗ್. ಅವನ ಅದೊಂದು ಹೆಸರು ಬರ್ಕೊಳ್ಳಿ. ಸೊ ಇಲ್ಲಿ ಹರಿಸಿಂಗ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಕೊಂಡ, ಅಂದ್ರೆ ಸ್ವತಂತ್ರವಾಗಿರ್ಲಿಕ್ಕೆ ಡಿಸಿಷನ್ ತಕೊಂಡ್ರು ಸಹ ಅಲ್ಲಿ ಪಾಕಿಸ್ತಾನಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲಿಯಾದ್ರೂ ಈ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಭಾರತಕ್ಕೆ ಸೇರಿ ಬಿಟ್ರೆ ಅನ್ನುವಂತಹ ಕಾರಣಕ್ಕೆ ಪಾಕಿಸ್ತಾನ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನ ದಾಳಿ ಮಾಡುವಂತೆ ಪ್ರಚೋದಿಸ್ತದೆ. ಆಯ್ತಾ, ಕಾಶ್ಮೀರ ಕಣಿವೆಯಲ್ಲಿ ಅಂದ್ರೆ ಬಾರ್ಡರ್ ಅಲ್ಲಿ ಇದ್ದಂತಹ ಬುಡಕಟ್ಟು ಜನರನ್ನ ಕಾಶ್ಮೀರಕ್ಕೆ ದಾಳಿ ಮಾಡುವಾಗೆ, ಜಮ್ಮು ಕಾಶ್ಮೀರಕ್ಕೆ ದಾಳಿ ಮಾಡುವಾಗೆ ಪ್ರಚೋದನೆಯನ್ನ ಕೊಡ್ತದೆ. ಪಾಕಿಸ್ತಾನ ಸೇನೆಯ ಬೆಂಬಲಿತ ಪಠಾಣ ಬುಡಕಟ್ಟು ಜನಾಂಗವು ಭಾರತದ ಪ್ರದೇಶಕ್ಕೆ ನುಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅಥವಾ ಪ್ರಯತ್ನಿಸ್ತದೆ. ಪ್ರಯತ್ನಿಸಿದ್ದು ಮಾತ್ರ ಅಲ್ಲದೆ ಅಲ್ಲಿದ್ದಂತಹ ಕೆಲವು ಪ್ಲೇಸ್ ಗಳನ್ನು ಸಹ ಆಕ್ಯುಪೈ ಮಾಡಿ ಬಿಡ್ತದೆ. ಆಯ್ತಾ, ಸೊ ಅಲ್ಲಿ ಪಾಕಿಸ್ತಾನ ಪ್ರಚೋದಿಸಿದ್ದು ಆ ಬುಡಕಟ್ಟು ಜನಾಂಗಕ್ಕೆ. ಅಲ್ಲಿದ್ದಂತಹ ಬುಡಕಟ್ಟು ಜನಾಂಗ ಯಾವ್ದು ಅಂತ ಹೇಳಿದ್ರೆ ಪಠಾಣ ಬುಡಕಟ್ಟು. ಆ ಒಂದು ಹೆಸರು ಬೇಕಿದ್ರೆ ಬರ್ಕೊಳ್ಳಿ. ಪಾಕಿಸ್ತಾನೆಯ ಬೆಂಬಲದಿಂದ ಭಾರತದ ಕೆಲವನ್ನ ಆಕ್ರಮಿಸಿದಂತಹ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ಪಠಾಣ. ಪಠಾಣ ಬುಡಕಟ್ಟು. ಆಯ್ತಾ, ಸೊ ಆ ಪಠಾಣ ಬುಡಕಟ್ಟು ಅಟ್ಯಾಕ್ ಮಾಡೋದ್ರ ಜೊತೆಗೆ ಅಲ್ಲಿದ್ದಂತಹ ಕೆಲವು ಪ್ಲೇಸ್ ಗಳನ್ನು ಸಹ ಅದು ಆಕ್ಯುಪೈ ಮಾಡಿ ಬಿಡ್ತದೆ, ಅಂದ್ರೆ ಆಕ್ರಮಿಸಿ ಬಿಡ್ತದೆ. ಸೊ ಭಾರತವು ಹರಿಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರಲಿಕ್ಕೆ ಸಮ್ಮತಿಸಿದೆ. ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತಿರ್ಲಿಲ್ಲ. ಅಂದ್ರೆ ಅಲ್ಲಿ ರಾಜ ಹರಿಸಿಂಗ್ ಏನ್ ನಿರ್ಧಾರ ಆಗಿತ್ತು ಅಂದ್ರೆ, ಅವನು ಭಾರತಕ್ಕೆ ಸೇರ್ತೇನೆ ಅಂತ ಹೇಳಿಲ್ಲ, ಅವ ಇಂಡಿಪೆಂಡೆಂಟ್ ಆಗಿರ್ತೇನೆ ಅಂತ ಹೇಳಿದ್ದ. ಸೊ ಅಲ್ಲಿ ಸ್ವತಂತ್ರ ಅಂತ ಹೇಳಿ ಅವನು ಘೋಷಿಸಿದ ನಂತರ ಭಾರತದಕ್ಕೆ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ. ಯಾಕೆ, ಭಾರತಕ್ಕೂ ಜಮ್ಮು ಕಾಶ್ಮೀರಕ್ಕೂ ಇವಾಗ ಅಲ್ಲಿ ಯಾವುದೇ ಲಿಂಕ್ ಇರ್ಲಿಲ್ಲ. ಆಯ್ತಾ, ಸೊ ಇಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಹರಿಸಿಂಗನೇ ಅದನ್ನ ಎದುರಿಸ್ಬೇಕಾಗಿತ್ತು. ಸೊ ಅಕಸ್ಮಾತ್ ಹರಿಸಿಂಗ್ ನಾನು ಭಾರತದ ಒಕ್ಕೂಟಕ್ಕೆ ಸೇರ್ತೇನೆ ಅಂತ ಹೇಳಿದ ಕೂಡಲೇ ಭಾರತ ಸೇನೆಯನ್ನ ಕಳಿಸ್ಲಿಕ್ಕೆ ಆಗ್ತದೆ. ಹೌದಾ, ಸೊ ಅದಕ್ಕೋಸ್ಕರ ಭಾರತದ ಸರ್ಕಾರಕ್ಕೆ ಏನು ಮಾಡುವ ಹಾಗಿಲ್ಲ. ಭಾರತ ಸರ್ಕಾರ ಹೆಲ್ಪ್ಲೆಸ್ ಆಗಿ ಬಿಡ್ತದೆ ಆ ಟೈಮಿಗೆ. ಆಯ್ತಾ, ಸೊ ಇಲ್ಲಿ ಹರಿಸಿಂಗನು ಸಹ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ಗಂಭೀರತೆಯನ್ನು ಅರಿತಂತಹ ರಾಜ ಹರಿಸಿಂಗ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅಕ್ಟೋಬರ್ 1947 ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ ನೋಡಿ. ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳ ಗ್ಯಾಪ್ ಇದ್ದದಲ್ಲಿ. ಹೌದಾ, ಸೊ ಆ ಟೈಮಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿ ಆಗಿತ್ತು. ಸೊ ಅಕ್ಟೋಬರ್ 1947ರಲ್ಲಿ ಭಾರತದಲ್ಲಿ ಕಾಶ್ಮೀರವನ್ನ ವಿಲೀನಗೊಳಿಸ್ಲಿಕ್ಕೆ ಸಹಿಯನ್ನ ಹಾಕಿ ಬಿಡ್ತಾನೆ. ಆಗಸ್ಟ್ ಇಂದ ಅಕ್ಟೋಬರ್ ತಿಂಗಳಿಗಾಗುವ ರಾಜ ಹರಿಸಿಂಗ್ ಡಿಸೈಡ್ ಮಾಡ್ತಾನೆ, ನಾನು ಭಾರತದ ಜೊತೆ ಸೇರ್ತಾನೆ ಅಂತ ಹೇಳಿ ಅಗ್ರಿಮೆಂಟ್ ಸಹ ಮಾಡ್ತಾನೆ. ಇನ್ನು ಭಾರತಕ್ಕೆ
ಎಂಟ್ರಿ ಆಗ್ಬೋದು. ಯಾಕೆ? ಕಾಶ್ಮೀರ ಭಾರತಕ್ಕೆ ಸೇರಿ ಆಯ್ತು, ಹೌದಾ? ಸೊ ಆದ್ರಿಂದ ರಾಜಾ ಹರಿ ಸಿಂಗ್ ಭಾರತದ ಜೊತೆ ಸೇರಿ ಆದ ಕಾರಣ ಸೊ ಭಾರತ ಸೈನ್ಯ ಅಲ್ಲಿ ಏನು ಪಾಕಿಸ್ತಾನವನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಂತರ ಇಂಡಿಯನ್ ಆರ್ಮಿ ಪಾಕಿಸ್ತಾನ ಬೆಂಬಲಿತ ಪಡೆಯನ್ನು ಹಿಮ್ಮೆಟ್ಟಿಸ್ತದೆ. ಅಂದ್ರೆ ಆ ಬುಡಕಟ್ಟು ಜನಾಂಗ ಎಲ್ಲಿ ಬಂದಿತ್ತು, ಎಲ್ಲಿ ತನಕ ಆಕ್ಯುಪೈ ಮಾಡಿತ್ತು, ಅಷ್ಟು ಪ್ಲೇಸ್ ಅನ್ನು ಎದುರಿಸಿಕೊಂಡು ಮತ್ತೆ ಹೋಗಿ ಆ ಪ್ಲೇಸ್ ಅನ್ನ ಮತ್ತೆ ಆಕ್ಯುಪೈ ಮಾಡಿಕೊಳ್ತದೆ. ಇದೇ ಸಂದರ್ಭದಲ್ಲಿ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಲಾಯಿತು. ಅಂದ್ರೆ ಆ ಒಂದು ವಿಷಯ ಅಂದ್ರೆ ಅಲ್ಲಿ ಆಲ್ರೆಡಿ 1945 ಅಕ್ಟೋಬರ್ 24ಗೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆಯೇ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ. ಯಾಕೆ? ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ. ಸೆಕೆಂಡ್ ವರ್ಲ್ಡ್ ವಾರ್ ನ ಎಂಡ್ ಅಲ್ಲಿ ಇನ್ನು ಯಾವುದೇ ರೀತಿ ಯುದ್ಧಗಳಾಗದಂತೆ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಸೊ ಆದ್ರಿಂದ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇದ್ದಂತಹ ಯುದ್ಧ ವಿಶ್ವಸಂಸ್ಥೆಗೆ ಹೋಗಿ ಆಗ್ತದೆ. ಆದ್ರೆ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿಯೇ ಉಳಿದು ಬಿಡ್ತದೆ. ನೋಡಿ ಅಲ್ಲಿ ಗ್ರೀನ್ ಅಲ್ಲಿ ಕಾಣಿಸಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ. ಈಚೆ ರೆಡ್ ಅಲ್ಲಿ ಕಂಡದ್ದು ಚೈನಾ ಆಕ್ರಮಿತ ಕಾಶ್ಮೀರ. ಆಯ್ತಾ? ಮ್ಯಾಪ್ ಅಲ್ಲಿ ಕಾಣ್ತಾ ಉಂಟು ನಿಮಗೆ ಚಿತ್ರದಲ್ಲಿ. ಸೊ ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರನ್ನ ಸಲ್ಲಿಸಿದೆ, ಕಂಪ್ಲೇಂಟ್ ಮಾಡ್ತದೆ. ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನು ಜನವರಿ 1, 1949 ನೀಡಿರ್ತದೆ. ಆಯ್ತಾ? ಅಲ್ಲಿ ಕದನ ವಿರಾಮ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಿಸಿದ ನಂತರ ಅಲ್ಲಿ ಯಾವುದೇ ರೀತಿ ಯುದ್ಧ ಮಾಡ್ಲಿಕ್ಕಿಲ್ಲ. ಆಯ್ತಾ? ಅದು ಆ ರೀತಿಯಲ್ಲೇ ಇರುವಂತ ಪಾಲಿಸಿ. ಸೊ ಅದರಿಂದ ಕದನ ವಿರಾಮವನ್ನ ಅಲ್ಲಿ ನೀಡ್ತದೆ. ಸೊ ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಅಂತ ಹೇಳಿಯೇ ಕರೆಯುವುದು. ಆಯ್ತಾ? ಸೊ ಬೇರೆಲ್ಲ ಸಂಸ್ಥಾನಗಳಿಗೆ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿತ್ತು. ಅಂದ್ರೆ ಬೇರೆಲ್ಲ ಈಗ ನಮಗೆ ಹೈದರಾಬಾದ್ ಮತ್ತೆ ಜುನಾಗಢ ಅದೆಲ್ಲ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ, ಹೌದಾ? ಬಹಳ ಸುಲಭದಲ್ಲಿ ಅದನ್ನ ನಮಗೆ ಭಾರತದ ಜೊತೆಯಲ್ಲಿ ಸೇರಿಸಿಕೊಳ್ಳಿಕ್ಕಾಯ್ತು. ಆದ್ರೆ ಜಮ್ಮು ಕಾಶ್ಮೀರದ ಹಾಗೆ ಆಗ್ಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಕಾರಣ ಇವನೇ ಹರಿ ಸಿಂಗ್ ಅಲ್ಲಿ ಸ್ವಲ್ಪ ನಿರ್ಧಾರ ತಪ್ಪು ಮಾಡಿರುವಂತದ್ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂತದ್ದು. ಇದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ನಿಮಗೆ. ಕಾಶ್ಮೀರ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಶೇಖ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಧಾರ್ಮಿಕ ಸಂವಿಧಾನ ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಹೊಂದಿರುವ ಭಾರತವೇ ಉತ್ತಮ ಅಂತ ಹೇಳಿ ಹೋರಾಟವನ್ನ ಮಾಡುವಂತದ್ದು. ಶೇಖ್ ಅಬ್ದುಲ್ಲಾ ನೇತೃತ್ವದದು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಅಂದ್ರೆ ಧಾರ್ಮಿಕ ಸಂವಿಧಾನ ಹೊಂದಿರುವ ಪಾಕಿಸ್ತಾನಕ್ಕಿಂತ ಭಾರತದಲ್ಲಿ ಇದ್ದಂಥದ್ದು ಏನು ಡೆಮೊಕ್ರೆಟಿಕ್, ಹೌದಾ? ಪ್ರಜಾಪ್ರಭುತ್ವ ಹೊಂದಿರುವಂತಹ ಭಾರತ ಸರ್ಕಾರ. ಸೊ ಅದರಿಂದ ಭಾರತಕ್ಕೆ ಉತ್ತಮ ಸೇರುದು ಅಂತ ಹೇಳಿ ಹೋರಾಟವನ್ನ ಮಾಡುವಂತದ್ದು ಶೇಖ್ ಅಬ್ದುಲ್ಲಾ. ಇದು ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ನಿಮ್ಮದು, ಬೇಕಿದ್ರೆ ಶೇಖ್ ಅಬ್ದುಲ್ಲಾ. ಸೊ ಕಾಶ್ಮೀರಕ್ಕೆ ಭಾರತ ಹರಿ ಸಿಂಗ್ ಯಾವಾಗ ಸೈನ್ ಹಾಕಿದ್ದು ಅಂತ ನೋಟ್ ಮಾಡಿಕೊಂಡಿದ್ದೀರಾ? ಕಾಶ್ಮೀರ ಅಂದ್ರೆ ಹರಿ ಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಸಹಿ ಹಾಕಿದಂತಹ ಟೈಮ್ ಬರ್ಕೊಳ್ಳಿ, ಅಕ್ಟೋಬರ್ 1947. ಆಯ್ತಾ? ಇದಿಷ್ಟು ಜಮ್ಮು ಕಾಶ್ಮೀರದ ಬಗ್ಗೆ. ಅಲ್ಲಿ ಇಸವಿ ಕದನ ವಿರಾಮ, ವಿಶ್ವಸಂಸ್ಥೆ ಕದನ ವಿರಾಮ ಮಾಡಿದ್ದು ಜನವರಿ 1, 1949. ವಿಶ್ವಸಂಸ್ಥೆ ಕದನ ವಿರಾಮ ನೀಡಿದ್ದು ಅದನ್ನು ನೋಟ್ ಮಾಡಿಕೊಳ್ಳಿ, ಜನವರಿ 1, 1949. ಇದಿಷ್ಟು ಭಾರತೀಯ ಅಂದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಬ್ರಿಟಿಷರ ಕಂಟ್ರೋಲ್ ಅಲ್ಲಿ ಇದ್ದಂತಹ 562 ದೇಶೀಯ ಸಂಸ್ಥಾನಗಳಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಪ್ರಾಬ್ಲಮ್ ಆದಂತಹ 3 ದೇಶೀಯ ಸಂಸ್ಥಾನಗಳು. ಹೈದರಾಬಾದ್ ನಿಜಾಮನ ಕಂಟ್ರೋಲ್ ಅಲ್ಲಿ ಇದ್ದಂಥದ್ದು, ನವಾಬನ ಕಂಟ್ರೋಲ್ ಅಲ್ಲಿ ಇದ್ದ ಹೈದರಾಬಾದ್, ನೆಕ್ಸ್ಟ್ ರಾಜಾ ಹರಿಸಿಂಗನ ಕಂಟ್ರೋಲ್ ಅಲ್ಲಿ ಇದ್ದಂತಹ ಜಮ್ಮು ಕಾಶ್ಮೀರ. ಸೊ ಇದು ಫೈನಲಿ ಭಾರತದ ಜೊತೆಯಲ್ಲಿ ವಿಲೀನೀಕರಣ ಆಗ್ತದೆ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಡಿಫ್ರೆಂಟ್.
ಆಯ್ತಾ. ಇದು ಯಾವುದು ಅಂತ ಹೇಳಿದ್ರೆ ಪಾಂಡಿಚೇರಿ. ಏನು ಇದರಲ್ಲಿ ಇರುವಂತಹ ಸ್ಪೆಷಾಲಿಟಿ, ಯಾರ ಕೈಯಲ್ಲಿತ್ತು ಹಾಗಾದ್ರೆ? ಸೊ ಪಾಂಡಿಚೇರಿ ಅನ್ನುವಂಥದ್ದು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಬ್ರಿಟಿಷರ ಕಂಟ್ರೋಲ್ ಅಲ್ಲಿ ಇತ್ತ ಅಂತ ಹೇಳಿದ್ರೆ ಅಲ್ಲ. ಆಯ್ತಾ. ಸೊ ಅದು ಯಾರ ಕೈಯಲ್ಲಿತ್ತು ಏನು ಅಂತ ಹೇಳಿ ನೋಡುವ. ಸೈಡ್ ಹೆಡ್ಡಿಂಗ್ ಪಾಂಡಿಚೇರಿ ಅಂತಲೇ ಹಾಕಿ. ಸೊ ಹಾಗಾದ್ರೆ ಯಾರ ಕೈಯಲ್ಲಿತ್ತು ಅಂತ ಹೇಳಿದ್ರೆ ಫ್ರೆಂಚ್. ಯಾವುದೆಲ್ಲ? ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚರು ತಮ್ಮ ವಸಾಹತುಗಳಾದ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳ ಮೇಲೆ ಹಿಡಿತವನ್ನ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಬಿಟ್ಟು ಕೊಟ್ಟದ್ದು ಬ್ರಿಟಿಷರು, ಫ್ರೆಂಚರು ಮತ್ತೆ ಪೋರ್ಚುಗೀಸರು ಕೊಟ್ಟಿರ್ಲಿಲ್ಲ. ಅವರ ಕಂಟ್ರೋಲ್ ಅಲ್ಲಿ ಕೆಲವು ವಸಾಹತು ವ್ಯಾಪಾರ ಕೇಂದ್ರಗಳೇನಿತ್ತು ಅದು ಅವರ ಕಂಟ್ರೋಲ್ ಅಲ್ಲೇ ಇರ್ತದೆ, ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಆಲ್ಸೋ. 1947 ನಂತರದ ದಿನಗಳಲ್ಲಿ ಸಹ ಅದು ಅವರ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದು ಯಾವುದೆಲ್ಲ ಅಂದ್ರೆ ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ. ಎಕ್ಸಾಮ್ ಅಲ್ಲಿ ಹೀಗೆ ಕೇಳ್ಬೋದು, ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಇದ್ದಂತಹ ಫ್ರೆಂಚ್ ವಸಾಹತುಗಳು ಯಾವುವು? ಸ್ವಾತಂತ್ರ್ಯದ ನಂತರದಲ್ಲಿ ಭಾರತದಲ್ಲಿದ್ದ ಫ್ರೆಂಚ್ ವಸಾಹತುಗಳು ಯಾವುವು? ಫ್ರೆಂಚ್ ವಸಾಹತುಗಳು ಯಾವುವು? 4 ಬರ್ಕೊಳ್ಳಿ. ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ. ಬರ್ಕೊಳ್ಳಿ ಅದನ್ನ. ಬರ್ದಾದ್ರೆ ಒಂದು ಮೆಸೇಜ್ ಹಾಕಿ. ಎಸ್, ಓಕೆ. ಆಯ್ತು, ಓಕೆ. ಓಕೆ, ಪಾಂಡಿಚೇರಿ, ಕಾರೈಕಲ್, ಮಾಹೆ ಇದಿಷ್ಟು ಫ್ರೆಂಚರ ವಸಾಹತುಗಳಾಗಿತ್ತು. ಹಾಗಾದ್ರೆ ಇದನ್ನ ಸ್ವಾತಂತ್ರ್ಯ ನಂತರದಲ್ಲಿ 1947 ನಂತರದಲ್ಲಿ ಅದು ಫ್ರೆಂಚರ ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಇವಾಗಿಲ್ಲ. ಹಾಗಾದ್ರೆ ಯಾವಾಗ ಫ್ರೆಂಚರು ಭಾರತಕ್ಕೆ ಬಿಟ್ಟು ಕೊಟ್ರು? ಬಹಳ ಸುಲಭದಲ್ಲಿ ಕೇಳಿದ ಕೂಡಲೇ ಇದು ಬಿಟ್ಟು ಕೊಡಿ, ಇದು ನಮ್ಮ ದೇಶದಲ್ಲಿರುವುದು, ನೀವು ಹೋಗಿ ಅಂತ ಹೇಳಿರೋರು ಬಿಟ್ಟು ಕೊಡ್ತಾರಾ? ಇಲ್ಲ. ಸೊ ಅದೇ ಏನಾಯ್ತು ಅಂತ ಹೇಳಿದ್ರೆ, ಸೊ ಅವ್ರ ಕಂಟ್ರೋಲ್ ಅನ್ನ ಅವರು ಮುಂದುವರಿಸ್ತಾರೆ. ಸೊ ಭಾರತಕ್ಕೆ ಸೇರ್ಬೇಕು ಅಂತ ಹೇಳಿ ಭಾರತದಲ್ಲಿ ಹೋರಾಟಗಳು ನಡೀತದೆ. ಆಯ್ತಾ. ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಇತರ ಕೆಲವೊಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೀತದೆ. ಸೊ ಆ ಹೋರಾಟದ ಫಲವಾಗಿ 1947 to 1954 ಅಲ್ಲಿ ತನಕ ಅವರ ಕಂಟ್ರೋಲ್ ಅಲ್ಲೇ ಇರುವಂತದ್ದು ಪಾಂಡಿಚೇರಿ. ನೋಡಿ ಪ್ಲೇಸ್ ಅಲ್ಲಿ ಕಾಣ್ತದೆ ಎಲ್ಲೆಲ್ಲಿ ಅಂತ ಹೇಳಿ ಮ್ಯಾಪ್ ಅಲ್ಲಿ. ಮ್ಯಾಪ್ ನೋಡಿಕೊಳ್ಳಿ ಮಕ್ಳೇ, ಎಂತ ಗೊತ್ತಾ, NTSC ಅಲ್ಲಿ ಮ್ಯಾಪ್ ಅನ್ನ ಕೇಳ್ತಾರೆ. ಆಯ್ತಾ. ಮ್ಯಾಪ್ ಹಿಸ್ಟ್ರಿಯಲ್ಲಿ ಬರುವಂತಹ ಕೆಲವು ಮ್ಯಾಪ್ ಗಳನ್ನೆಲ್ಲ ನೋಡಿಕೊಳ್ಳಿ. ಸೊ ಆಗ ನಿಮಗೆ ಸ್ವಲ್ಪ ಈಸಿ ಆಗ್ತದೆ. ಸೊ ಚಂದ್ರನಗರ್ ಎಲ್ಲೆಲ್ಲಿ ಯಾವ್ದಾವ್ದು ಉಂಟು ಅಂತ ಕಾಣ್ತೊಂಡು ನಿಮಗೆ. ಸೊ ಇಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತೆ ಕೆಲವು ಸಂಘಟನೆಗಳ ಹೋರಾಟ ನಡೀತದೆ. ಹೋರಾಟದ ಫಲವಾಗಿ 1954 ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಗ್ತದೆ. ಸೊ ಅಲ್ಲಿ ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ್ ಅಂತ ಬರ್ತಾರಲ್ಲ, ಅಲ್ಲೇ ಹೀಗೆ ಪುಷ್ಪಾವರಣ ಹಾಕಿ ಅಲ್ಲೇ ಎದುರು ಬರೀರಿ. ಈ ರೀತಿ ನೋಡಿ, ಬರವಣಿಗೆಯನ್ನ ಕಡಿಮೆ ಮಾಡ್ಲಿಕ್ಕೆ ಹೀಗೆ ಬರೆದು ಇಲ್ಲಿ ಬರೆದು ಬಿಡಿ. ಇನ್ನು 1954 ಭಾರತ ಸರ್ಕಾರದ ಜೊತೆ ವಿಲೀನವಾಯಿತು ಅಂತ ಹೇಳಿ, ಅಥವಾ ಭಾರತಕ್ಕೆ ಸೇರ್ಪಡೆ, ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಯಿತು 1954. 1954 ಭಾರತಕ್ಕೆ ಸೇರ್ಪಡೆ ಆಯಿತು. ಆ 4 ಪ್ಲೇಸ್ ಅಲ್ಲಿ ಪಾಂಡಿಚೇರಿ ಏನಿದೆ ಅದು 1963 ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ. ಆಯ್ತಾ. ಇದಿಷ್ಟು ಬರ್ದಾದ್ಮೇಲೆ ಬರೀರಿ ಅದನ್ನ. 1963
1963ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. 1963ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. 1963ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. ಇದು ಪಾಂಡಿಚೇರಿಯ ಬಗ್ಗೆ. ನೆಕ್ಸ್ಟ್ ಬರುವಂತದ್ದೇ ಗೋವಾ. ಪಾಂಡಿಚೇರಿಯ ನಂತರ ಬರುವಂತದ್ದು ಗೋವಾ. ಸೊ ಗೋವಾ ಯಾರ ಕಂಟ್ರೋಲ್ ಅಲ್ಲಿ ಇತ್ತು? ಈಗ ಪಾಂಡಿಚೇರಿಯದೆಲ್ಲವೂ ಸಹ ಫ್ರೆಂಚರ ಕೈಯಲ್ಲಿತ್ತು. ಗೋವಾ ಯಾರ ಕಂಟ್ರೋಲ್ ಅಲ್ಲಿ ಇತ್ತು? ಪೋರ್ಚುಗೀಸ್. ಗೋವಾ ಅದು ನಾನು ಹೇಳಿದ್ದೇನಲ್ಲ, ನಿಮಗೆ ಹೇಳಿದ್ದು ಅಂತ ಅನ್ಕೊಂಡಿದ್ದೇನಲ್ಲ, NNMS ನವರಿಗೆ ಹೇಳಿದ್ದೆ, ನೆನಪಿಲ್ಲ ನಂಗೆ ಯಾರಿಗೆ ಹೇಳಿದ್ದೇನೆ ಅಂತ. ಎಸ್ ಹರ್ಷ, ವೆರಿ ಗುಡ್. ಪೋರ್ಚುಗೀಸರ ಕಂಟ್ರೋಲ್ ಅಲ್ಲಿ ಇದ್ದಂತದ್ದೇ ಗೋವಾ. ಆಯ್ತಾ. ಇದು ಬಹಳ ದೀರ್ಘಕಾಲ ವಿದೇಶಿಯರ ಒಂದು ಕಂಟ್ರೋಲ್ ಅಲ್ಲಿ ಇದ್ದಂತಹ ಪ್ಲೇಸ್, ತುಂಬಾ ದೀರ್ಘಕಾಲ ಬ್ರಿಟಿಷರ ಕಂಟ್ರೋಲ್ ಅಲ್ಲಿ ಇದ್ದಂತಹ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಅದು ಗೋವಾ. ಆಯ್ತಾ. ಇದು ಪೋರ್ಚುಗೀಸರ ವಸಾಹತುವಾಗಿಯೇ ಇತ್ತು. ಆಯ್ತಾ. ಗೋವನ್ನ ಭಾರತಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಕಂಟಿನ್ಯೂಸ್ಲಿ ಹೋರಾಟಗಳು ನಡೀತಾ ಇರ್ತದೆ, ಚಳವಳಿಗಳು ಆಗ್ತಾ ಇರ್ತದೆ. ಸೊ ಗೋವನ್ನ ತೆರವುಗೊಳಿಸ್ಬೇಕು ಅನ್ನುವಂತಹ ಆದೇಶ ನೀಡಿದ್ದರೂ ಸಹ ಅಲ್ಲಿ ಫ್ರೆಂಚರದಕ್ಕೆ ಒಪ್ಪಿಗೆಯನ್ನ ಕೊಡುದಿಲ್ಲ. ಆಯ್ತಾ. ಅವರು ಅಲ್ಲಿಂದ ಅವರ ಕಂಟ್ರೋಲ್ ಅನ್ನ ತೆಗೆಯುವುದೇ ಇಲ್ಲ. ಆಯ್ತಾ. ಗೋವಾ ಇಲ್ಲಿ ಕಾಣ್ತಿದ್ದು ನೋಡಿ, ಈ ಪ್ಲೇಸ್. ಅದರಲ್ಲಿ ಅಂದ್ರೆ ಉಳಿದದೆಲ್ಲವೂ ಸಲ ಗೋವಾ ಮಾತ್ರ ಅವರ ಕಂಟ್ರೋಲ್ ಅಲ್ಲಿ ಇದ್ದಂಥದ್ದು. ಆರೋ ಮಾರ್ಕ್ ಅಲ್ಲಿ ಕಾಣ್ತದಲ್ಲ, ಈಗ ಬಂತು ಆರೋ ಮಾರ್ಕ್. ಸೊ ಅಲ್ಲಿ ಭಾರತದಲ್ಲಿ ಹೋರಾಟ ಆಗ್ತಾ ಇರ್ತದೆ ಪೋರ್ಚುಗೀಸರ ವಿರುದ್ಧವಾಗಿ, ಹಿಂಪಡಿಬೇಕು ನಿಮ್ಮ ಕಂಟ್ರೋಲ್ ಅನ್ನು ಅಂತ ಹೇಳಿ. ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೋರ್ಚುಗೀಸರು ಆಫ್ರಿಕಾದಿಂದ, ಯುರೋಪ್ನಿಂದ ಎಲ್ಲ ಅವರ ಸೈನ್ಯವನ್ನ ತಂದು ಬಲಪಡಿಸ್ತಾರೆ, ಅವರ ಕಂಟ್ರೋಲ್ ಅನ್ನು ವಾಪಸ್ ಭಾರತದಲ್ಲಿ. ಗೋವಾದಿಂದ ಅವರು ಹಿಂಪಡಿಲಿಕ್ಕೆ ರೆಡಿ ಇರ್ಲಿಲ್ಲ. ಯಾಕೆ ಹೇಳಿ, ಅಲ್ಲಿ ಗೋವಾ ಅನ್ನುವಂಥದ್ದು ಬಂದರು ಪ್ರದೇಶ, ಅವರಿಗೆ ಬಹಳ ಸುಲಭವಾಗಿ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾ ಇತ್ತು ಭಾರತದಿಂದ. ಸೊ ಅದಕ್ಕೋಸ್ಕರ ಅವ್ರ ಕಂಟ್ರೋಲ್ ಅನ್ನ ತೆಗಿಲಿಲ್ಲ. ಆಫ್ರಿಕಾದಿಂದ, ಯುರೋಪಿನಿಂದ ಎಲ್ಲ ಇದ್ದವರ ಸೈನ್ಯವನ್ನ ತಂದು ಇನ್ನಷ್ಟು ಅವರು ಅದನ್ನ ಬಲಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ, ಭಾರತದಲ್ಲಿ ಹೋರಾಟಗಳು ನಡೀತಾ ಹೋಗ್ತದೆ. ಬ್ರಿಟಿಷರ ಅದಕ್ಕೆ ಒಪ್ಪಿಗೆ, ಪೋರ್ಚುಗೀಸರ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸುವುದಿಲ್ಲ. 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಲ್ಲಿ ವಸಾಹತುಶಾಹಿಗಳು ತೊಲಗಬೇಕು ಅಂತ ಹೇಳಿ ವಿಮೋಚನಾ ಹೋರಾಟವನ್ನ ಮಾಡ್ತಾರೆ. 1955ರಲ್ಲಿ ಭಾರತದ ಬೇರೆ ಬೇರೆ ಪ್ಲೇಸ್ ಇಂದ ಹೋರಾಟಗಾರರು ಬಂದು ಅಲ್ಲಿ ವಿಮೋಚನಾ ಹೋರಾಟವನ್ನ ಮಾಡ್ತಾರೆ. ಭಾರತದಲ್ಲಿ ವಿಮೋಚನಾ ಹೋರಾಟ ಯಾವಾಗ ನಡೆದದ್ದು ಅಂತ ಹೇಳಿದ್ರೆ 1955. 1955ರಲ್ಲಿ ದೇಶದ ವಿವಿಧ ಕಡೆಯಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಲ್ಲಿ ವಿಮೋಚನಾ ಚಳವಳಿಯನ್ನ ಮಾಡ್ತಾರೆ. ಗೋವಾ ವಿಮೋಚನಾ ಚಳವಳಿ 1955. ಸೊ ಈ ರೀತಿಯ ಹೋರಾಟಗಳು ಕಂಟಿನ್ಯೂ ಆಗ್ತದೆ. ಅಲ್ಲಿ ಹೋರಾಟ ಪ್ರಾರಂಭಿಸಿದ್ದು 1955ಕ್ಕೆ ಹೋರಾಟ ಪ್ರಾರಂಭಿಸ್ತಾರೆ. ಸೊ ಈ ಹೋರಾಟ ಎಲ್ಲಿ ತನಕ ಮುಂದುವರಿತದೆ, ಆ ಹೋರಾಟಗಾರರಿಗೆ ಯಾವಾಗ ರಿಸಲ್ಟ್ ಸಿಗುದು ಅಂದ್ರೆ 1961ಕ್ಕೆ. ಸೊ ಗೋವಾ ವಿಮೋಚನೆ ಆದ ವರ್ಷ ಯಾವುದು ಅಂತ ಹೇಳಿದ್ರೆ 1961. ಫೈನಲಿ ಪೋರ್ಚುಗೀಸರು 1961ರಲ್ಲಿ ತಮ್ಮ ಕಂಟ್ರೋಲ್ ಅನ್ನು ಗೋವಾದಿಂದ ಹಿಂಪಡೆಯುವಂಥದ್ದು. ಅಂದ್ರೆ ಹೇಗೆ ಹೋರಾಟದಿಂದಲೇ ಬಗ್ಗಿದ್ರ ಅಂತ ಹೇಳಿದ್ರೆ ಇಲ್ಲ, ಅಲ್ಲಿ ಭಾರತ ಸೈನ್ಯ ಮಧ್ಯ ಪ್ರವೇಶವನ್ನ ಮಾಡ್ತದೆ. ಆಯ್ತಾ. 1961ರಲ್ಲಿ ಭಾರತದ ಸೈನ್ಯ ಗೋವಾಕ್ಕೆ ಮಧ್ಯ ಪ್ರವೇಶವನ್ನು ಮಾಡಿ ಅಲ್ಲಿ ಹೋರಾಟ ಮಾಡಿ ಪೋರ್ಚುಗೀಸರಿಂದ ಕಂಟ್ರೋಲ್ ಅನ್ನು ತೆಗೆದು 1961ಕ್ಕೆ ಗೋವಾ ಭಾರತಕ್ಕೆ ಸೇರುತ್ತದೆ. 1961 ಗೋವಾ ವಿಮೋಚನೆ ಆದ ವರ್ಷ 1961. 1961ಕ್ಕೆ ಭಾರತಕ್ಕೆ ಗೋವಾ ಸೇರಿದಾಗ ಅದು ಕೇಂದ್ರಾಡಳಿತ ಪ್ರದೇಶ ಇರ್ತದೆ.
ಗೋವಾವನ್ನ ಒಂದು ರಾಜ್ಯವಾಗಿ ಭಾರತದ ಜೊತೆ ಸೇರಿಸಲಿಲ್ಲ, ಒಂದು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಸೆಂಟ್ರಲ್ ಗವರ್ಮೆಂಟಿನ ಡೈರೆಕ್ಟ್ ಕಂಟ್ರೋಲ್, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರ್ಲಿಲ್ಲ, ಅದನ್ನ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿರ್ಲಿಲ್ಲ. ಆಯ್ತಾ? ಸೊ ಅದನ್ನೊಂದು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಾರೆ. ಸೊ ಎಲ್ಲಿ ತನಕ ಅಂತ ಹೇಳಿದ್ರೆ 1987 ತನಕ ಸಹ ಗೋವಾ ಒಂದು ಕೇಂದ್ರಾಡಳಿತ ಪ್ರದೇಶವೇ ಆಗಿರ್ತದೆ. ಆಯ್ತಾ? ಅದನ್ನ ಬರೀರಿ. ಗೋ ವಿಮೋಚನೆ ಬರ್ದ್ರಲ್ಲ 1961. ಸೊ 1987ರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂತಹ ಗೋವಾ ನಂತರ ರಾಜ್ಯವಾಯಿತು. ಸಾವಿರದ 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು. ಅದು 2 ಇಸವಿಯನ್ನು ಸಹ ಬರ್ಕೊಳ್ಳಿ. ಗೋವಾ ವಿಮೋಚನೆ 1961, ಗೋವಾ ಯಾವಾಗ ರಾಜ್ಯವಾಯಿತು ಅಂತ ಹೇಳಿದ್ರೆ 1987, 2 ಇಸವಿಯನ್ನು ಸಹ ನೆನಪಿಟ್ಟುಕೊಳ್ಳಿ. ಇಲ್ಲಿಗೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಹೈದರಾಬಾದ್, ಜುನಾಗಢ, ಜಮ್ಮು ಕಾಶ್ಮೀರ, ಅದು 3 ನೆಕ್ಸ್ಟ್ ಪಾಂಡಿಚೇರಿ ಮತ್ತು ಪೋರ್ಚುಗೀಸ್, ಒಟ್ಟು 5. ಸೊ ಇದು ಯಾವ ರೀತಿಯಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರಲ್ಪಟ್ಟಿತು ಅಂತ ಹೇಳಿ ಅಲ್ಲಿಗೆ ಆಯ್ತು. ನೆಕ್ಸ್ಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಅದು ಭಾಷಾವಾರು ರಾಜ್ಯಗಳ ವಿಂಗಡಣೆ ಹೇಗಾಯ್ತು ಅನ್ನೋದ್ರ ಬಗ್ಗೆ. ಭಾಷಾವಾರು ರಾಜ್ಯಗಳ ವಿಂಗಡಣೆ ಯಾವ ರೀತಿಯಲ್ಲಿ ಆಯ್ತು, ಇವಾಗ ನಮ್ಗೆ ಭಾಷಾವಾರು ರಾಜ್ಯ ವಿಂಗಡಣೆ ಉಂಟು. ಸೊ ಅದು ಹೇಗಾಯ್ತು ಅಂತ ಹೇಳಿ ಸೈಡ್ ಹೆಡ್ಡಿಂಗ್ ಭಾಷಾವಾರು ರಾಜ್ಯಗಳ ರಚನೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೇ ಪ್ರಾರಂಭವಾದಂತ ಈ ಹೋರಾಟ ಭಾರತ ಸ್ವಾತಂತ್ರ್ಯ ನಂತರವೂ ಸಹ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದು ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿತ್ತು, ಲ್ಯಾಂಗ್ವೇಜ್ ವೈಸ್ ಸ್ಟೇಟ್ ಇದ್ದು. ಸೊ ಅದು ಭಾಷಾವಾರು ಗೆ ಸಂಬಂಧಿಸಿದಂತೆ ಕೆಲವೊಂದು ಹೋರಾಟ ನಡೀತಾ ಇರ್ತದೆ. ಅದು ಸ್ವಾತಂತ್ರ್ಯ ನಂತರವೂ ಸಹ ಇದು ಕಂಟಿನ್ಯೂ ಆಗ್ತದೆ. ಅದು ಪ್ರಜಾಸತ್ತಾತ್ಮಕ ಹೋರಾಟವಾಗಿ ಕಂಟಿನ್ಯೂ ಆಗ್ತದೆ. ಜನರಿಗೆ ಉತ್ತಮವಾದಂತ ಆಡಳಿತವನ್ನ ನೀಡಲಿಕ್ಕೆ ಜನರ ಭಾಷೆಯನ್ನು ಆಧರಿಸಿ ಭೌಗೋಳಿಕ ಗಡಿಯನ್ನ, ಅದು ದಟ್ ಈಸ್ ಅ ಗುಡ್ ಡಿಸಿಷನ್. ಅಂದ್ರೆ ಜನರಿಗೆ ಆಡಳಿತ ಮಾಡುವಂಥದ್ದು, ಆಡಳಿತದ ಕೆಲವೊಂದು ವೈಖರಿಗಳು ಜನರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅವರದ್ದೇ ಭಾಷೆಯಲ್ಲಿ ಇರ್ಬೇಕು. ಹೌದಾ? ಸೊ ಅಲ್ಲಿ ಆಡಳಿತ ಮಾಡೋರು ಬೇರೆ ಲ್ಯಾಂಗ್ವೇಜ್, ಅಲ್ಲಿದ್ದಂತಹ ಪ್ರಜೆಗಳು ಬೇರೆ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರಕ್ಕೆ ಸಹ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಯಾವ್ಯಾವ ಭಾಷೆಯನ್ನು ಮಾತಾಡ್ತಾರೋ ಸೊ ಆ ಪ್ಲೇಸ್ ನ ಜನರಿಗೆ ಸಂಬಂಧಿಸಿ ಒಂದು ಬಾರ್ಡರ್ ಲೈನ್, ಭೌಗೋಳಿಕ ಗಡಿಯನ್ನು ನಿರ್ಧರಿಸಿ ಆ ರೀತಿಯಲ್ಲಿ ಅವರಿಗೆ ಒಂದು ಸಪರೇಟ್ ಒಂದು ಗವರ್ಮೆಂಟ್ ಅನ್ನ ಮಾಡಿಕೊಡುದು ಅಂತ ಹೇಳುವಂತಹ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕಾಗ್ತದೆ. ನೋಡಿ ಹೀಗಿರ್ತದೆ. ಫಸ್ಟಿಗೆ ನೋಡಿ ನಿಮ್ಗೆ ಚಿತ್ರದಲ್ಲಿ ಅದು ಕಾಣ್ತದೆ. ಅಲ್ಲಿ ಆ ರೀತಿ ಅದಕ್ಕೊಂದು ಒತ್ತಾಯ ಹೊರುವಂಥದ್ದು, ಅಂದ್ರೆ ಭಾಷೆಗೆ ಸಂಬಂಧಿಸಿ ಭೌಗೋಳಿಕ ಗಡಿಯನ್ನು ನಿರ್ಧರಿಸಬೇಕನ್ನುವಂತಹ ಒಂದು ಒತ್ತಾಯ ಬಹಳ ಪ್ರಬಲವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥದ್ದು. ಸೊ ಬ್ರಿಟಿಷ್ ಮತ್ತು ದೇಶೀಯ ಸಂಸ್ಥಾನಗಳೆರಡರಲ್ಲೂ ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸ್ತಿರ್ಲಿಲ್ಲ. ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ದೇಶೀಯ ಸಂಸ್ಥಾನಗಳಲ್ಲಿ ಸಹ ಜನರಾಡುವಂತಹ ಲ್ಯಾಂಗ್ವೇಜ್ ಅಲ್ಲಿ ಇರ್ಲಿಲ್ಲ ಬಳಕೆ, ಬೇರೆ ಲ್ಯಾಂಗ್ವೇಜ್ ಇತ್ತು. ಬ್ರಿಟಿಷರು ಇಂಗ್ಲಿಷ್ ಅನ್ನ ಬಳಸ್ತಾ ಇದ್ರು. ದೇಶೀಯ ಸಂಸ್ಥಾನಗಳಲ್ಲಿ ಸಹ ನಾವು ಮೊದ್ಲಿದ್ದೆಲ್ಲ ನೀವು 8th 9th ಅಲ್ಲಿ ನೋಡಿರ್ಬೋದು, ಅವರ ಆಡಳಿತ ಭಾಷೆ ಬೇರೆ ಬೇರೆ ರೀತಿಯ ಭಾಷೆಗಳನ್ನ ಆಡ್ತಾ ಇದ್ರು. ಜನರಿಗದು ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಇದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಭಾಷಾವಾರು ರಾಜ್ಯಗಳ ವಿಂಗಡಣೆ ಅನಿವಾರ್ಯ ಆಗ್ತದೆ. ಸೊ ಅದಕ್ಕೆ ತೀವ್ರ ಹೋರಾಟಗಳು ಸಹ ನಡೀತದೆ, ಒತ್ತಾಯಗಳು ಸಹ ಹೋಗ್ತದೆ, ಬೇಡಿಕೆಗಳು ಸಹ ಹೋಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ವಿಶಾಲ ಆಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು 58 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಅಸುನೀಗ್ತಾರೆ. ಅಸುನೀಗಿದ ನಂತರ ಈ ಒಂದು ಬೇಡಿಕೆ ಇನ್ನಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತದೆ. ಅಂದ್ರೆ ಅಷ್ಟು ಆ ಮಟ್ಟದಲ್ಲಿ ಹೋರಾಟ ನಡೆಸಿದ್ರು ಸಹ ಅದಕ್ಕೆ ಗವರ್ಮೆಂಟ್ ಸ್ಪಂದಿಸದೇ ಇದ್ದಾಗ ಸೊ ಅಲ್ಲಿ ಹೋರಾಟ ಇನ್ನಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತದೆ. ಅದನ್ನೊಂದು ನೀವು ಬರಿಬೇಕು ನೋಡಿ. ಇದು ಪೊಟ್ಟಿ ಶ್ರೀರಾಮುಲು, ಆಂಧ್ರ ಮಹಾಸಭಾದ ನೇತೃತ್ವ, ವಿಶಾಲ ಆಂಧ್ರ, ಅಲ್ಲಿಂದ ಬರಿಬೇಕು ನೀವು, ಇಲ್ಲಿಂದ ನೋಡಿ. ವಿಶಾಲ ಆಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು 52 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿ ಅಸುನೀಗುವಂಥದ್ದು. ಅಸುನೀಗಿದರು, ಅಷ್ಟು ಸಾಕು ಬರ್ದು.
ಟೈಮ್ ಆಯ್ತು, 4 ನಿಮಿಷ, ಮುಗಿಯುವುದಿಲ್ವಾ ಅಂತ ಈ ಪಾಠ. ಮುಗಿದಿರಪ್ಪ, ಒಮ್ಮೆ ರೀಜಾಯಿನ್ ಆಗಿ ಆಯ್ತಾ ಮಕ್ಳೇ? ಇಲ್ಲಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಕೊಡ್ತೇನೆ ನಾನು, ಅದು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗ್ತದೆ ನಂಗೆ. ನೆಕ್ಸ್ಟ್ ಕ್ಲಾಸಿಗೆ ಕೊಡೋ, ತೊಂದ್ರೆ ಇಲ್ಲ. ಅದು ಇಂಪಾರ್ಟೆಂಟ್ ಕೆಲವು ಉಂಟು, ಅಂದ ಕಾರಣ ಅದನ್ನ ನೆಕ್ಸ್ಟ್ ಕ್ಲಾಸಿಗೆ ಕಂಟಿನ್ಯೂ ಮಾಡ್ತೇನೆ ನಾನು. ವಿಶಾಲಾಂಧ್ರ ರಾಜ್ಯ ರಚಿಸಬೇಕೆಂದು ಪೊಟ್ಟಿ ಶ್ರೀರಾಮುಲು ಹೋರಾಟವನ್ನ ಮಾಡುವಂಥದ್ದು 58 ದಿನ, 52 ಹೇಳಿದ್ದೆ ನಾನು, 58 ದಿನಗಳದ್ದು. ಸೊ ಇದರ ಒಂದು ರಿಸಲ್ಟ್ ಆಗಿ ಹೋರಾಟ ಇನ್ನಷ್ಟು ತೀವ್ರ ಮಟ್ಟಕ್ಕೆ ಹೋದದ್ರ ಪರಿಣಾಮವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುವಂಥದ್ದು. ಆಂಧ್ರ ಪ್ರದೇಶ ಯಾವಾಗ ರಚನೆ ಆಯ್ತು ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ 1953ರಲ್ಲಿ ರಚನೆ ಆಗಿರುವಂಥದ್ದು. ಅಲ್ಲಿ ಅಸುನೀಗಿದರು ಅಂತ ಬರ್ದ್ರ, ಅಸುನೀಗಿದರು ಅಂತ ಬರ್ದ ನಂತರ ನೆಕ್ಸ್ಟ್ ಪಾಯಿಂಟ್ ಬರೀರಿ. ಮೊದಲ ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಯಿತು. ಸೊ ಅದರಿಂದ ಅದು ಮೊದಲ ಭಾಷಾವಾರು ರಾಜ್ಯ ಅದೇ. ಸೊ ಆಂಧ್ರ ಪ್ರದೇಶಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟದ್ದು ರಾಜ್ಯದ ರಚನೆಯಲ್ಲಿ ಅಂತ ಹೇಳಿದ್ರೆ ಅದು ಪೊಟ್ಟಿ ಶ್ರೀರಾಮುಲು. ಸೊ ಪೊಟ್ಟಿ ಶ್ರೀರಾಮುಲು ಇಂಪಾರ್ಟೆಂಟ್, 1953 ಇಂಪಾರ್ಟೆಂಟ್. ಅವರು ಹೋರಾಟ ನಡೆಸಿ 1952 58 ದಿನಗಳ ಉಪವಾಸ, ಮೊದಲ ಭಾಷಾವಾರು ರಾಜ್ಯ, ಇದಿಷ್ಟನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಸೊ ಅಲ್ಲಿ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶವನ್ನ ರಚನೆ ಮಾಡುವುದಲ್ಲದೆ ಒಂದು ಆಯೋಗವನ್ನು ಸಹ ಮಾಡ್ತಾರೆ, ಅದೇ ಬರೀರಿ. ಸೊ ಅದು ಯಾವುದು ಅಂತ ಹೇಳಿದ್ರೆ 1953ರಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನ ರಚಿಸಿತ್ತು. ರಾಜ್ಯ ಪುನರ್ವಿಂಗಡಣಾ ಆಯೋಗ ಯಾವಾಗ ಅಂದ್ರೆ 1953. ರಾಜ್ಯ ಪುನರ್ವಿಂಗಡಣಾ ಆಯೋಗ 1953. ಇದ್ರಲ್ಲಿ ಯಾರೆಲ್ಲ ಸದಸ್ಯರಾಗಿದ್ರು ಏನು ಅಂತ ಹೇಳಿ ಉಂಟು, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ, ಇವಾಗ ಅದು ಆಗ್ಲಿಕ್ಕಿಲ್ವೇನಾ. ಸೊ ಇದರಲ್ಲಿ ಫಜಲ್ ಅಲಿ ಅಧ್ಯಕ್ಷರಾಗಿ, KM ಫಣಿಕರ್ ಮತ್ತು HN ಖುಷ್ರು ಸದಸ್ಯರಾಗಿದ್ರು. ಸೊ ಇದರ ಮೊದಲ ಭಾಷಾವಾರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಅದು KM ಫಣಿಕರ್ ಅದರ ಅಧ್ಯಕ್ಷರು. ಸೊ ಸದಸ್ಯರು ಅದು ಫಜಲ್ ಅಲಿ ಅಧ್ಯಕ್ಷರು, ನೆಕ್ಸ್ಟ್ ಫಣಿಕರ್ ಮತ್ತು ಖುಷ್ರೋ ಸದಸ್ಯರು. ಅದನ್ನ ನಾನು ನೆಕ್ಸ್ಟ್ ಹೇಳ್ತೇನೆ, ಇವಾಗ ಅಲ್ಲಿ ಟೈಮ್ ಮುಗೀತು. ಸೊ ಅದು ಆಚೀಚೆ ಆಗ್ತದೆ ಹೇಳುವಾಗ. ಓಕೆ, ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಆಗ್ತದೆ.